ಹಳೆಯ ಡಿಡಿಪಿಐ ಕಚೇರಿ ಮುಂಭಾಗದ ಆವರಣದಲ್ಲಿ ಇದ್ದ ಆಲದ ಮರವೊಂದು ಏಕಾಏಕಿ ರೆಂಬೆಯೊಂದು ಮುರಿದು ಬಿದ್ದ ಕಾರಣ 3 ಕಾರುಗಳು ಜಖಂಗೊಂಡಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿ ಯಾರೂ ಇರದೇ ಹಿನ್ನೆಲೆಯಲ್ಲಿ ಯಾವುದೇ ಪ್ರಾಣಾಪಾಯ ಜರುಗಿಲ್ಲ. ಇನ್ನು ಈ ಒಂದು ಆವರಣದಲ್ಲಿ ಇರುವಂತಹ ಒಂದು ಆಲದ ಮರ ಅತ್ಯಂತ ಹಳೆಯದಾಗಿತ್ತು. ತುಂಬ ಹಳೆಯ ಮರ ಆಗಿರುವುದರಿಂದ ಅದರಲ್ಲಿ ಒಂದಷ್ಟು ಬಿರುಕುಗಳು ಕೂಡ ಇದ್ದವು. ಇಂದು ಏಕಾಏಕಿ ಬಿದ್ದ ಕಾರಣ ಒಂದು ಇಂಡಿಕಾ, ಇನೋವಾ ಕ್ರೆಸ್ಟಾ ಮತ್ತು ಇನ್ನೊಂದು ಕಾರು, 3 ಕಾರುಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಜಖಂ ಆಗಿವೆ. ये गाड़ी चुपा कर दिए लकड़ी का बिल्डा है। ಇವತ್ತಿಗೂ ಇದೆ ಕೇಳಿಸ್ತಿದ್ರೆ ನೀವು ಇದರ ಗಮನ ಯಾವ ರೀತಿ ಅದರ ಇಂಪ್ಯಾಕ್ಟ್ ಬೀರುತ್ತೆ. ರಂಗಮಂದಿರದಲ್ಲಿ ಇಂದು SKES ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ಜಿ. ಕುಮಾರ್ ನಾಯ್ಕ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಯಶಸ್ವಿಯಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದ ನೂತನ ಸಂಸದರು ಮಾತನಾಡುತ್ತಾ, ಈ ಭಾಗದಲ್ಲಿ ಗುಣಮಟ್ಟದ ಶೈಕ್ಷಣಿಕ ಜೊತೆಗೆ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿರುವುದು SKES ಪ್ಯಾರಾಮೆಡಿಕಲ್ ಕಾಲೇಜು ಕಾರ್ಯ ಶ್ಲಾಘನೀಯವಾಗಿದೆ ಎಂದು, ಅತ್ಯಂತ ತೀರಾ ಹಿಂದುಳಿದ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕಾಗಿದೆ. ಇದಕ್ಕೆ ಬೇಕಾದ ರೀತಿಯಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದು ಹೀಗೆ: ಅತ್ಯಂತ ಫಲಭರಿತ ಸಮೃದ್ಧ ನಾಡನ್ನಾಗಿ ಮಾಡಿದ್ದಾರೆ. ಆದ್ರಿಂದಲೇ ನೀವು ಇಲ್ಲಿ ಅನ್ನವನ್ನ, ಇಲ್ಲಿ ಅಕ್ಕಿಯನ್ನ ಬೇರೆ ಬೇರೆ ದೇಶಕ್ಕೆ ಹೋದ್ರೂ ಕೂಡ ಕಾಣುವಂಥದ್ದು. ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ನಾನು ಎಲ್ಲಿಗೆ ಹೋಗಿದ್ರಿ ಡಾಕ್ಟರ್ ಕಳ್ಸೋದವ್ರೆ? ಪ್ಯಾರಿಸ್ನಲ್ಲಿ ಹೋದಾಗಲೂ ಕೂಡ ನಮ್ಮ ರಾಯಚೂರಿನ ಅಕ್ಕಿ ಕಾಣಿಸುವಂತಿಲ್ಲ. ಇಷ್ಟು ಸಮೃದ್ಧವಾದಂಥ ಪ್ರದೇಶ. ಇಂಥಲ್ಲಿ ಎಲ್ಲ ಧರ್ಮಗಳ ಒಡನಾಟವನ್ನ, ಪ್ರೀತಿಯಿಂದ ಸಹವಾಸವನ್ನ ನಾವು ನೋಡ್ತಾ ಇದ್ದೇವೆ. ಸಹವಾಸ ಅಂದ್ರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇಲ್ಲಿಯ ಧಾರ್ಮಿಕ ಸಹವಾಸದ ಬಗ್ಗೆ ವಿಶೇಷ ಲೇಖನಗಳು, ವಿಶೇಷ ಪ್ರಬಂಧಗಳು, ಬಹುಶಃ ಅದು ಡಾಕ್ಟರೇಟ್ ವಸ್ತುಗಳಾಗಿ ಇದ್ದಾವೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಾತರ್ಕಿ ರಸ್ತೆಯಲ್ಲಿ ಇರುವಂತಹ ಸರ್ವೆ ನಂಬರ್ 610ರಲ್ಲಿ ಬರುವ ಸರ್ಕಾರಿ ಸ್ಮಶಾನ ವಿಸ್ತೀರ್ಣ 18 ಗುಂಟೆ ಜಮೀನು ಇದ್ದು, ದಲಿತರಿಗೆ ಸೇರಿದ ಜಮೀನಿನಲ್ಲಿ ಕೆಲವರು ಅತಿಕ್ರಮಣ ಮಾಡಿ ಸರ್ಕಾರಿ ಸ್ಮಶಾನ ಎಂದು ಗೂಂಡಾಗಿರಿ ಮಾಡಿ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗುತ್ತಿದ್ದು, ಕೂಡಲೇ ಹದ್ದುಬಸ್ತು ಮಾಡುವವರೆಗೆ ಯಾವುದೇ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡದಂತೆ ಆದೇಶ ನೀಡಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಸೇರಿದ ಜಮೀನಿನಲ್ಲಿ ಅತಿಕ್ರಮಣವಾಗಿ ಮಾಡಿ ಸರ್ಕಾರಿ ಸಂಸ್ಥಾನ ಎಂದು ಗುಂಡಾಗಿರಿ ಮಾಡಿ ಅಂತ್ಯ ಸಂಸ್ಕಾರವನ್ನು ಮುಂದುವರೆಯುತ್ತದೆ. ಕಾರಣ ಸಮಸ್ಯೆಯನ್ನು ಉಲ್ಲೇಖಗೊಳಿಸಿದ ಸದರಿ ಸರ್ವೆ ನಂಬರ್ 610ರಲ್ಲಿ ಸರ್ಕಾರಿ ಸಂಸ್ಥಾನ ಹದ್ದುಬಸ್ತಿ ಮಾಡುವವರೆಗೆ ಯಾವುದೇ ಅಂತ್ಯ ಸಂಸ್ಕಾರವನ್ನು ಅವಕಾಶ ನೀಡದಂತೆ ಆದೇಶ ನೀಡಬೇಕು. ನಂಬರ್ನಲ್ಲಿ ಸರ್ವೆ ನಂಬರ್ 610ರಲ್ಲಿ ಬರುವ ಸರ್ಕಾರಿ ಸಂಸ್ಥಾನ ವಿತರಣೆ ಎಕರೆ ಒಕ್ಕೂಟ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತಿರುವ ಪ್ರಜಾತಂತ್ರಕ್ಕೆ ಮಾರಕವಾಗಿರುವ ರಾಜ್ಯಪಾಲರ ಹುದ್ದೆಯನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಿ ಒತ್ತಾಯಿಸಿದರು. ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಜನತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಹೊರಟಿರುವ BJP-JDS ನಡೆಯನ್ನು ಖಂಡಿಸಿ ಮತ್ತು
ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಬೆಂಬಲಿಸಿ ರಾಜ್ಯಾದ್ಯಂತ ಇಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ಎದ್ದೇಳು ಕರ್ನಾಟಕ ವತಿಯಿಂದ ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಈ ಒಂದು ರಾಜ್ಯಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯಪಾಲರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂತೆ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಒತ್ತಡ ಹಾಕಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿ ನಡೆದುಕೊಳ್ಳುತ್ತಿರುವುದರಿಂದ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಕ್ಕೆ ಅಪಾಯವಾಗುತ್ತದೆ, ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತದೆ. ರಾಜ್ಯಪಾಲರು